ಮತ್ತೆ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಗಣಪತಿ ಹಬ್ಬ ಹತ್ತಿರ ಬಂದೇ ಬಿಡ್ತು. ಮಾರ್ಕೆಟ್ನಲ್ಲಿ ವೆರೈಟಿ ಗಣೇಶನ ಮೂರ್ತಿಗಳು ದರ್ಶನ ಕೊಡ್ತಾ ಇವೆ. ಎಂಥ ವೆರೈಟಿ ಗಣೇಶನೇ ಇದ್ರೂ ಮಣ್ಣಿನ ಗಣೇಶನೇ ಶ್ರೇಷ್ಠ ಅನ್ನೋ ನಂಬಿಕೆ ನಮ್ದು. ಆದ್ರೆ ಈಗ ನಾವು ತೋರಿಸೋದು ಮಣ್ಣಿನ ಗಣೇಶ ಕೂಡ ಅಲ್ಲ, ಮರಳಿನ ಗಣೇಶ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಲಂಬೋದರ, ವಕ್ರತುಂಡ, ಮೊರದಗಲದ ಕಿವಿ, 4 ಕೈ, ಒಂದೊಂದು ಕೈನಲ್ಲೂ ಒಂದೊಂದು ಆಯುಧ, ದೊಡ್ಡ ದೇಹ, ಸುತ್ತಲೂ ಮರಳಿನ ರಾಶಿ. ಈತ ಮರಳಿನ ಗಣೇಶ. ಮರಳಿನಲ್ಲೇ ಅರಳಿ ಆಶೀರ್ವಾದ ಮಾಡ್ತಾ ಇರೋ ವಿನಾಯಕನ ಜೊತೆ ಅವನ ಅಪ್ಪ ಅಮ್ಮ ಶಿವಪಾರ್ವತಿಯರು ಇದ್ದಾರೆ. ಅಂದ್ಹಾಗೆ ಇದು ಮಂಗಳೂರು ಮಲ್ಪೆ ಬೀಚ್ನ ಸಮುದ್ರ ತೀರ ಅಲ್ಲ, ಬೆಂಗಳೂರಿನ ಬಸವನಗುಡಿಯ ಮಲ್ಲಿಕಾರ್ಜುನ ದೇವಸ್ಥಾನದ ಆವರಣದಲ್ಲೇ ಇದೆ. ಒಡಿಸಾದ ಪ್ರಸಿದ್ಧ ಕಲಾವಿದ ಗಂಗೂಲಿ ಕೈಚಳಕದಲ್ಲಿ ಈ ಮರಳಿನ ಗಣಪ ಉದ್ಭವವಾಗಿದ್ದಾನೆ. Actually, I am grateful to the organizer of Ganesh Committee Bangalore that they have given me opportunity to do such a big job of Ganesha, such a big sculpture work. And this is a religious sculpture work, and I have done this the first time such a big sculpture work of Ganesha that I have made here. ಈ ಮರಳಿನ ಗಣೇಶ 14 ಅಡಿ ಎತ್ತರವಿದ್ದಾನೆ, 50 ಅಡಿ ಅಗಲವಿದ್ದಾನೆ. ಈ ಗಣೇಶನ ಮೂರ್ತಿ ನಿರ್ಮಾಣಕ್ಕೆ 25 ಲೋಡ್ ಮರಳು ಬಳಸಲಾಗಿದೆ. ಸತತ 5 ದಿನದ ಶ್ರಮದಿಂದಾಗಿ ಈ ಮರಳಿನ ಗಣಪ ಅರಳಿ ನಿಂತಿದ್ದಾನೆ. ಸತತ 50 ವರ್ಷಗಳಿಂದ ಗಣೇಶ ಹಬ್ಬವನ್ನ ವಿಭಿನ್ನ ವಿಶಿಷ್ಟವಾಗಿ ಆಚರಿಸ್ತಾ ಇರೋ ವಿದ್ಯಾರಣ್ಯ ಯುವಕರ ಸಂಘ ಈ ವರ್ಷ ಸುವರ್ಣ ಮಹೋತ್ಸವದ ಅಂಗವಾಗಿ ಈ ಮರಳಿನ ಗಣೇಶವನ್ನ ತಯಾರು ಮಾಡಿದ್ದಾರೆ. ಮರಳಿನ ಕಲೆ ಉತ್ಸವವನ್ನು ಮಾಡೋಣ ಅಂದ್ಬಿಟ್ಟು ನಾವು ಒರಿಸ್ಸಾಯಿಂದ ಪೂರಿ ಅನ್ನೋ ಜಾಗದಿಂದ ಇಬ್ಬರು ವೆರಿ ಫೇಮಸ್ ಆರ್ಟಿಸ್ಟ್ನ ಕರ್ಕೊಂಬಂದು ಈ ಸತಿ 50 ಅಡಿ ಅಗಲದ ಗಣೇಶ, ಅಂದರೆ ಇವತ್ತಿನವರೆಗೂ ಅವ್ರ ಪ್ರಕಾರ ಎಲ್ಲೂ ಈ ಥರ ಇಷ್ಟು ದೊಡ್ಡ ಗಣಪತಿ ಮಾಡಿಲ್ಲಂತೆ. ಸೊ 50 ವರ್ಷಕ್ಕೆ 50 ಅಡಿ ಅಗಲದ ಗಣೇಶ, ಆಲ್ಮೋಸ್ಟ್ 14 ಅಡಿ ಉದ್ದ ಇದೆ ಈ ಗಣೇಶನ ಮಾಡಿದ್ದೀವಿ. ಈ ಮರಳಿನ ಗಣೇಶನನ್ನ ಹಬ್ಬದ ದಿನಾನೇ ದರ್ಶನ ಮಾಡಿದ್ರೆ ಲಡ್ಡು ಪ್ರಸಾದ ಸಿಗುತ್ತೆ. ಲಡ್ಡು ಪ್ರಸಾದಕ್ಕೋಸ್ಕರನೇ 6,000 ಕೆಜಿ ಲಡ್ಡು ಸಿದ್ಧವಾಗ್ತಾ ಇದೆ. ಕಡಲ ತೀರದಲ್ಲಷ್ಟೇ ಕಾಣಿಸ್ಕೊಳ್ಳೋ ಮರಳಿನ ಗಣೇಶನ ದರ್ಶನ ಭಾಗ್ಯವನ್ನ ತಪ್ಪಿಸ್ಕೊಳ್ಬೇಡಿ. ಗಣಪತಿ ಹಬ್ಬ ಬಂದರೆ ಸಾಕು, ವೆರೈಟಿಯ ಕಲರ್ಫುಲ್ ಗಣಪಗಳು ಎಲ್ಲರಿಗೂ ಕಾಣಸಿಗುತ್ತವೆ. ಆದರೆ ಇಲ್ಲಿ ವಿಭಿನ್ನವಾದಂತಹ ಮರಳಿನ ಗಣಪ ಎಲ್ಲರನ್ನ ಕಣ್ಮನ ಸೆಳೀತಾ ಇದೆ. ಹೌದು, ಒರಿಸ್ಸಾದ ಈ ಒಬ್ಬ ಪ್ರಸಿದ್ಧ ಕಲಾವಿದ ಸುಮಾರು 14 ಹೆಚ್ಚು ಎತ್ತರವಿರುವಂತಹ ಈ ಒಂದು ಮರಳಿನ ಗಣಪನನ್ನು ಈಗ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ನಿಜಕ್ಕೂ ಈ ಕಲಾವಿದನಿಗೆ 21 ನಮಸ್ಕಾರಗಳನ್ನ ಹೇಳಲೇಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆಗೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ಬಸ್ ಮುಷ್ಕರ ಹಿನ್ನೆಲೆಯಲ್ಲಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕ ಶರವಣ ಉಚಿತ ಸಾರಿಗೆ ವ್ಯವಸ್ಥೆ ಮಾಡಿದ್ದಾರೆ. 2 ಟಿಟಿ ವಾಹನಗಳು ಬಸವನಗುಡಿಯಿಂದ ಮೆಜೆಸ್ಟಿಕ್ವರೆಗೆ ಸಂಚರಿಸಲಿವೆ. ಬೆಳಗ್ಗೆಯಿಂದ ರಾತ್ರಿವರೆಗೆ ಈ ಟಿಟಿಗಳು ಬಸವನಗುಡಿ ಗಿರಿನಗರ ಮಾರ್ಗವಾಗಿ ಮೆಜೆಸ್ಟಿಕ್ ಸಂಚರಿಸಲಿವೆ. ಜನರ ಅನುಕೂಲಕ್ಕಾಗಿ ಈ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಶರವಣ ತಿಳಿಸಿದ್ದಾರೆ. ದಿನ ಏನು ಮುಷ್ಕರ ಇವತ್ತು ಆಗಿದೆ. ನಿಜವಾಗ್ಲೂ ಕೂಡ ಇದು ಬೇಸರದ ಸಂಗತಿ. ಅದಾದ ಒಂದು ನಿಟ್ಟಿನಲ್ಲಿ ನಾವು ಏನೋ ಒಂದು ಅಳಿಲು ಸೇವೆ ಮಾಡಬೇಕು ಅಂತೇಳಿ ನಮ್ಮ ಈ ಬಸವನಗುಡಿಯಿಂದ ಮೆಜೆಸ್ಟಿಕ್ವರೆಗೂ ಬನಶಂಕರಿ ಇರ್ಬೋದು, ಸುತ್ತಮುತ್ತ ಇರುವ ಎಲ್ಲ ಪ್ರಯಾಣಿಕರು ಕೂಡ ಒಂದು ಅನುಕೂಲವಾಗೋ ನಿಟ್ಟಿನಲ್ಲಿ ಇವತ್ತು ಈ ಒಂದು 2 ಟಿ ಗಾಡಿಯನ್ನು ಬಿಡ್ತಾ ಇದ್ದೀವಿ. ಅದ್ಭುತ ಕಲಾ ವೈಭವವನ್ನು ನೋಡಬೇಕು ಅಂದರೆ ನೀವು ನೇರವಾಗಿ ಚಿತ್ರಕಲಾ ಪರಿಷತ್ಗೆ ಹೋದರೆ ಆಯಿತು. ಅಲ್ಲಿ ಸುತ್ತಲಿನ 4 ಗೋಡೆಗಳಲ್ಲಿ ಅರಳಿರೋ ಅಮೂರ್ತ ಕಲೆಗಳು ನಿಮ್ಮನ್ನ ಬೇರೆಯದ್ದೇ ಲೋಕಕ್ಕೆ ಕರೆದೊಯ್ಯುತ್ತೆ.
ಇದು ಮೂಲತಃ ಶಿವಮೊಗ್ಗದವರಾದ ಖ್ಯಾತ ಕಲಾಕಾರರಾದ ಸಿಎಸ್ ಕೃಷ್ಣ ಶೆಟ್ಟಿಯವರ ಕೈಚಳಕದಿಂದ ಸಾಧ್ಯವಾಗಿದೆ. ವಸ್ತುವಿಗೆ ತಕ್ಕನಾಗಿ ಶೈಲಿಗಳನ್ನ ಬದಲಾಯಿಸ್ತಾ ಅವಕ್ಕೆ ಅಮೂರ್ತ ರೂಪ ಕಲ್ಪಿಸ್ತೀನಿ ಅಂತಾರೆ ಕಲಾಕಾರರಾದ ಸಿಎಸ್ ಕೃಷ್ಣ ಶೆಟ್ಟಿ. ಇದು ಇವತ್ತಿನ ಬೆಂಗಳೂರು ಫಸ್ಟ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.